ನಿದರ್ಶನ. ನಾವೆಲ್ಲ ದೇವತಾ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡ್ತೇವೆ. ಮುಂದೆ ನಡೀತಕ್ಕಂಥ ಕಾರ್ಯಗಳು ನಾವೇನು ಸಂಕಲ್ಪ ಮಾಡಿದ್ವಿ ಅದು ಈಡೇರಲಿ ಅಂತೇಳಿ ಆ ಸಂಕಲ್ಪವನ್ನು ಅಂದಿನ ನನ್ನ ಗ್ರಾಮದ ಜನ ಮಾಡಿದ್ರು, ಕೈ ಹಾಕಿದ್ರು. ನಂಜುಂಡೇಶ್ವರನ ಕೃಪೆ, ಸದ್ಭಕ್ತರು, ಗೌರವಾನ್ವಿತ ಶಾಸಕರುಗಳು ಮತ್ತು ಬಹಳಷ್ಟು ಜನರ ನೆರವಿನೊಂದಿಗೆ ಅಂದು ಆರಂಭವಾಗಿ ಸ್ವಲ್ಪ ನಿಧಾನ ಆಗಿದ್ರೂ ಕೂಡ ಇಂದು ಪುನರ್ ಲೋಕಾರ್ಪಣೆ ಆಗಿದೆ. ಅಂದಿನಿಂದ ಈ 2 ವರ್ಷಗಳ ಸತತ ಅವಧಿಯಲ್ಲಿ ಒಂದು ಅಂಶವನ್ನು ನಾನು ಗಮನ ತರಲಿಕ್ಕೆ ಬಯಸ್ತೀನಿ. ಯಾವ ಒಂದು ಸಣ್ಣ ಲೋಪವೂ ಕೂಡ ಆಗಿಲ್ಲ, ಯಾವ ತೊಂದರೆಯೂ ಕೂಡ ಆಗಿಲ್ಲ, ಯಾವ ಅವಘಡವೂ ಕೂಡ ಆಗಿಲ್ಲ. ಅಷ್ಟು ಚೆನ್ನಾಗಿ ದೇವಾಲಯ ಪುನರ್ನಿರ್ಮಾಣ ಆಗಿದೆ. ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದಕ್ಕೆ ನನ್ನೂರಿನ ಜನರಿಗೆ ನಾನು ಅನಂತ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಕೀರ್ತಿಶೇಷರಾಗಿರ್ತಕ್ಕಂಥ ರಾಜಶೇಖರಪ್ಪ ಅವರಿಗೆ ನೀವು ನೀಡಿದಂತಹ ಸಹಕಾರ, ಹಾಗೆ ಅದರ ಜೊತೆಗೆ ತದನಂತರ ಅನಿವಾರ್ಯವಾಗಿ ಅವರು ನಮ್ಮನ್ನು ಅಗಲಿದ ನಂತರದಲ್ಲಿ ಅವರ ಪುತ್ರರಾಗಿರ್ತಕ್ಕಂಥ ಗೌಡಿಕೆ ಸಿದ್ದೇಶ್ವರವರು, ಅವರಿಗೆ ಇಡೀ ಊರಿನ ಜನ ಗೌಡಿಕೆಯನ್ನು ಇಟ್ಟು ಬಹುಶಃ ನನ್ನ ನಾಡಿನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಗೌಡಿಕೆಯನ್ನು ತಗೊಂಡು ಜವಾಬ್ದಾರಿನ ತಗೊಂಡು ಈ ತಂದೆ ಮಾಡಿರ್ತಕ್ಕಂಥ ಗ್ರಾಮದ ಜನರ ಸಹಕಾರದೊಂದಿಗೆ ತಂದೆ ಮಾಡಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನೇತೃತ್ವವನ್ನು ಅವರು ವಹಿಸಿಕೊಂಡು ಇದನ್ನು ಪೂರ್ಣಗೊಳಿಸಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ನಿಮ್ಮಗಳ ಸಹಕಾರ ಅವರಿಗೆ ಸಿಕ್ಕಿದೆ. ಬಹುಶಃ ಈ ಕಾಲದಲ್ಲಿ ಈ ಥರ ಗೌಡಿಕೆ ಜವಾಬ್ದಾರಿ ಇರ್ತಕ್ಕಂಥದ್ದು ನನ್ನೂರಿನಲ್ಲಿ ಅಂತಾದ್ರೂ ನಾನು ಭಾವಿಸ್ಕೊಳ್ತೇನೆ. ಒಂದು ಮಾತನ್ನು ನೆನೆಸ್ಕೊಳ್ಳಬೇಕು, ಈ ಸುದೀರ್ಘವಾಗಿರ್ತಕ್ಕಂಥ 2 ವರ್ಷದ ಪ್ರಯಾಣದಲ್ಲಿ ಹಣ ಇಲ್ಲದಿದ್ರೂ ಕೂಡ ತನು ಮನ ಧನ ಎಲ್ಲವನ್ನೂ ಕೂಡ ನನ್ನೂರಿನ ಜನ ಅರ್ಪಿಸಿದ್ದಾರೆ. ಒಂದು ಸಂಗತಿ ನನ್ನ ನೆನಪು ಬರುತ್ತೆ, ರಾಮಾಯಣದಲ್ಲಿ ರಾಮ ಸೇತುವೆ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಾನರ ಸೇನೆ ಆಗಿರ್ಬೋದು ಅಥವಾ ಭಗವಾನ್ ಹನುಮಾನ್ ಆಗಿರ್ಬೋದು, ದೊಡ್ಡ ದೊಡ್ಡ ದೈತ್ಯ ಶಕ್ತಿ ಇರ್ತಕ್ಕಂಥವರು ದೊಡ್ಡ ದೊಡ್ಡ ಬಂಡೆಗಳನ್ನು ಪರ್ವತಗಳನ್ನು ಹಾಕಿ ಆ ದೇವ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಅವರು ಸಹಕಾರ ಮಾಡಿದ್ರು. ಇದನ್ನು ನೋಡಿದಂಥ ಒಂದು ಅಳಿಲು, ಇವರೆಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡ ಬಂಡೆ ಆಗ್ತಾ ಇದ್ದಾರೆ, ಪರ್ವತಗಳನ್ನೇ ಆಗ್ತಾ ಇದ್ದಾರೆ, ನಾನೊಬ್ಬ ಸಣ್ಣ ಪ್ರಾಣಿ, ನಾನು ಹೇಗೆ ಸಹಾಯ ಮಾಡಲಿ ಅಂತ ಯೋಚನೆ ಮಾಡಿ ಅದು ಸಂಕಲ್ಪ ಮಾಡ್ತು. ಸಮುದ್ರಕ್ಕೆ ಇಳೀತು, ಮೈಯೆಲ್ಲ ಒದ್ದೆ ಆಯಿತು, ಮರಳಿ ಬಂತು, ಮರಳನ್ನು ಹೊರಳಾಯ್ತು, ಮರಳಿನ ಮೇಲೆ ಮತ್ತೆ ಸಮುದ್ರಕ್ಕೂ ಮೈ ಮೇಲೆ ಅಂಟ್ಕೊಂಡಿದ್ದಂಥ ಮರಳು ಸಮುದ್ರದಲ್ಲಿ ಹೋಯಿತು. ಅದು 1 ಇಂಚ್ ಆಗಿರ್ಬೋದು, 1 ಸೆಂಟಿಮೀಟರ್ ಆಗಿರ್ಬೋದು, ತನ್ನ ಅಳಿಲು ಸೇವೆಯನ್ನು ರಾಮ ಸೇತುವೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅದು ಮಾಡ್ತು. ಹಾಗೆ ನನ್ನೂರಿನ ಜನ ಎಲ್ಲರೂ ಕೂಡ ಬಡವ ಬಲ್ಲಿದ ಯಾವುದೇ ವರ್ಗ ರಹಿತವಾಗಿ ಎಲ್ಲರೂ ಕೂಡ ತನು ಮನ ಧನಗಳನ್ನು ಅರ್ಪಿಸಿದರೆ, ಯಾವ ಸಂದರ್ಭದಲ್ಲಿಯೂ ಕೂಡ ಕರೆದರೆ ದೇವಸ್ಥಾನದ ಕೆಲಸ ಊರಿನ ಕೆಲಸಕ್ಕೆ ಇಲ್ಲ ಅಂತಕ್ಕಂಥ ಪ್ರತಿಕ್ರಿಯೆಯನ್ನು ಯಾರೂ ಕೂಡ ವ್ಯಕ್ತಪಡಿಸಿಲ್ಲ. ಈ ದೇವಸ್ಥಾನದ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಕೈಯಾಳುಗಳಿಗೆ ಹಣವನ್ನು ನಾವು ಕೊಟ್ಟಿಲ್ಲ. ಕೈಯಾಳುಗಳು ಬೇಕು ಅಂತ ಸಂದರ್ಭದಲ್ಲಿ ಇಡೀ ಊರಿನ ಜನ ನಿಂತ್ಕೋತಾ ಇದ್ರು. ಸರಿತಿ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಇವತ್ತು ಇಷ್ಟು ಜನ ಬೇಕು ಅಂತ ಹೇಳಿದ್ರೆ ಇಷ್ಟು ಮನೆಯವರು ಬರ್ತಾಯಿದ್ರು. ಅಷ್ಟೇ ಅಲ್ಲ, ಅವ್ರಿಗೆ ಊಟದ ವ್ಯವಸ್ಥೆ ಪ್ರತಿ ಮನೆಯವರು ಕೂಡ ಒಂದೊಂದು ದಿನ ಕೆಲಸ ನಡೆಯುವ ಸಂದರ್ಭದಲ್ಲಿ ಆ ದಿನ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನದ ಊಟದ ವ್ಯವಸ್ಥೆ, ಸಂಜೆ ವ್ಯವಸ್ಥೆ, ರಾತ್ರಿ ವ್ಯವಸ್ಥೆ ಎಲ್ಲನೂ ಕೂಡ ಸರತಿಯಂತೆ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 4 ಸುತ್ತು ಈ ರೀತಿ ಸರತಿಯಾಗಿದೆ. ಕನಿಷ್ಠ 15ರಿಂದ 50 ಜನದವರೆಗೂ ಕೂಡ ಹಬ್ಬದ ರೀತಿಯಲ್ಲಿ ಪ್ರತಿದಿನ ಕೆಲಸ ನಡೆಯುವ ಸಂದರ್ಭದಲ್ಲಿ ಈ ಥರ ನಡ್ಕೊಂಡು ಹೋಗಿದೆ. 2 ಕೂಡ ಯಾರು ಕೂಡ ಮನೆಯಲ್ಲಿ ಹಬ್ಬಗಳನ್ನು ಆ ಥರ ಆಚರಣೆ ಮಾಡ್ತಿಲ್ಲ. ಕೆಲಸಕ್ಕೆ ಬಂದವ್ರಿಗೆ ಪ್ರಸಾದವನ್ನು ನೀಡ್ತಕ್ಕಂಥದ್ದು ಎಷ್ಟು ಆನಂದ ಅನುಭವಿಸ್ತಾ ಇದ್ದು ಅಂತೇಳಿ ಗೊತ್ತಾಗುತ್ತೆ. ಹಾಗೆ ದೇವಾಲಯದ ನಿರ್ಮಾಣದಲ್ಲಿಯೂ ಕೂಡ ಕಳೆದ 3 ದಿನಗಳಿಂದ ನೋಡಿದ್ರೆ ನನಗೆ ನೋಡ್ತಾ ಇದ್ರೆ ಮೈಸೂರು ದಸರಾ ನೋಡಿದಂಗೆ ನನ್ನೂರಿನ ದಸರಾ ನೆನಪಿಗೆ ಬರ್ತಾ ಇದೆ. ಮೊದಲನೇ ಬಾರಿಗೆ ಕಳೆದ 60 ವರ್ಷಗಳಲ್ಲಿ ಈ ಥರ ಸಂಭ್ರಮವನ್ನು ಪಟ್ಟಂತಹ ಸಂದರ್ಭವನ್ನು 60 ವರ್ಷದಲ್ಲಿ ನಾನು ನೋಡಿಲ್ಲ. ಎಲ್ಲ ಬೀದಿಗಳಲ್ಲಿ ದೀಪಾಲಂಕಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಬಂಧು ಬಾಂಧವರನ್ನ ಆಹ್ವಾನ ಮಾಡ್ಕೊಂಡಿದ್ದಾರೆ, ಸಂಬಂಧಿಕರನ್ನ ಆಹ್ವಾನ ಮಾಡಿದ್ದಾರೆ. ಯಾವ ತಮ್ಮ ಮದುವೆ ಮುಂಜಿ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಸಂಭ್ರಮಿಸದಷ್ಟು
ಸಂಭ್ರಮವನ್ನು ಕಳೆದ 3 ದಿನದಿಂದ ಮಾಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಈ ಆನಂದ, ಈ ಸಾಮರಸ್ಯ ಇದೆಯಲ್ಲ, ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಸಂಸ್ಕೃತಿ. ಈ ಸಾಮರಸ್ಯ ಬರ್ತಕ್ಕಂಥದ್ದು ಇಂತಹ ಕಾರ್ಯಕ್ರಮಗಳಿಂದ. ಈ ಥರ ಊರಿನಲ್ಲಿ ದೇವರ ಕಾರ್ಯಗಳು, ದೇವತಾ ಕಾರ್ಯಗಳು, ಪೂಜ್ಯರ ಕಾರ್ಯಗಳು, ಧಾರ್ಮಿಕ ಸಭೆಗಳು ನಡೆದಾಗ ಧಾರ್ಮಿಕ ಸಾಮರಸ್ಯ ಅಂತಕ್ಕಂಥದ್ದು ಬರುತ್ತೆ. ಎಲ್ಲರೂ ಕೂಡ ಮರೀತಾರೆ. ಏನು ಬಸವಣ್ಣವರ ತತ್ವ ಏನಿದೆ, ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಏನಿದೆ, ಎಲ್ಲರೂ ಸಮಾನರು ಅಂತ ಏನು ಕರೀತಾರೆ, ಇವನಾರವ ಇವ ನಮ್ಮವ ಅಂತ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಎಲ್ಲರನ್ನೂ ಕೂಡ ನಮ್ಮವ ಅಂತೇಳಿ ಪರಿಗಣಿಸ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿದೆ. ನಾನು ಅದು ಅದ್ಭುತ ಅಂತಲೇ ಕರೀತೀನಿ, ಯಾಕೆ ನನ್ನೂರು ಚಿಕ್ಕ ಊರಿಗೆ ಅದು ಅದ್ಭುತನೇ. ಹಾಗೆ ಈ ದೇವಾಲಯ ನಿರ್ಮಾಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಶಿಲ್ಪಿಯಾಗಿರ್ತಕ್ಕಂಥ ಗಿರೀಶ್ ಅವರು, ನಮ್ಮ ಪಕ್ಕದ ಕೊಡಗಾಪುರದವರು. ನಮ್ಮ ಈ ಸಣ್ಣ ಗ್ರಾಮದವರು ಕೂಡ ಒಂದು ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಶ್ರೀರಾಮ ದೇವಾಲಯದಲ್ಲಿ ಏನು ಅನಿಲ್ ರಾಜವರು ಶ್ರೀರಾಮ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಮನೆ ಮಾತಾಗಿದ್ದರು, ಹಾಗೆ ನಾನು ಗಿರೀಶ್ ಅವ್ರನ್ನ ನಮ್ಮೂರಿನ ಜಕಣಾಚಾರಿ, ನಮ್ಮ ಭಾಗದ ಜಕಣಾಚಾರಿ ಅಂತ ಕರೆದ್ರೆ ತಪ್ಪಾಗಲ್ಲ. ಎಲ್ಲ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಏನು ದೇವಾಲಯದ ಏನು ಸ್ವರೂಪ ಏನಿದೆ, ಆ ಎಲ್ಲ ಸ್ವರೂಪ ಕೂಡ ಕೆಲವರ ಸಲಹೆಯನ್ನು ತಗೊಂಡು ತುಂಬ ಅದ್ಭುತವಾಗಿ, ಯಾವುದೇ ಫಲಾಪೇಕ್ಷೆಯನ್ನು ನಿರೀಕ್ಷೆ ಮಾಡದೆ ಉತ್ತಮವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತಕ್ಕಂಥ ಇದು ಉಚಿತ ಅಂತ ಹೇಳಿ ಕರಿತೀನಿ. ಹಾಗೆ ಈ ದೇವಾಲಯ ನಿರ್ಮಾಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾಕಷ್ಟು ಸಂದರ್ಭದಲ್ಲಿ ತನುಮನ ದನಗಳನ್ನು ಎಲ್ಲವನ್ನು ಅರ್ಪಿಸಿದ್ದಾರೆ. ಅವ್ರನ್ನ ಪ್ರತಿಯೊಬ್ಬರನ್ನು ಕೂಡ ನಾನು ಹೆಸರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾರು ಕೂಡ ನಾವು ದಾನ ಧರ್ಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಡಗೈ ಕೊಟ್ಟದ್ದು ಬಲಗೈ ಗೊತ್ತಾಗಬಾರ್ದು, ಅಥವಾ ಬಲಗೈ ಕೊಟ್ಟಿರ್ತಕ್ಕಂಥ ದಾನ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿ ಕರೀತಾರೆ. ಬಹುಶಃ ತಾವು ಕೂಡ ಅದನ್ನು ನಿರೀಕ್ಷೆ ಮಾಡಲ್ಲ ಅಂತ ಹೇಳ್ತಾ, ಎಲ್ಲರ ನೆರವಿನೊಂದಿಗೆ ಈ ಒಂದು ಉತ್ತಮವಾಗಿರ್ತಕ್ಕಂಥ ದೇವಾಲಯ ಪುನರ್ ನಿರ್ಮಾಣ ಆಗಿದೆ, ಪುನರ್ ಪ್ರತಿಷ್ಠಾಪನೆ ಆಗಿದೆ. ಮತ್ತು ಮಾನ್ಯ ಪೂಜ್ಯರಾಗಿರ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥ ಸುತ್ತೂರು ಶ್ರೀಗಳ ಸಮ್ಮುಖದಲ್ಲಿ ಇದು ಪುನರ್ ಲೋಕಾರ್ಪಣೆ ಆಗ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆ ತರ್ತಕ್ಕಂಥ ವಿಷಯ, ಗೌರವ ತರ್ತಕ್ಕಂಥ ವಿಷಯ ಅಂತ ಹೇಳ್ತಾ, ಇದೇ ರೀತಿಯ ಸಹಾಯ ಸಹಕಾರ ಗ್ರಾಮದಲ್ಲಿ ಇರಲಿ. ಹಾಗೆ ಗ್ರಾಮದ ಬೇಕಾಗಿರ್ತಕ್ಕಂಥ ಎಲ್ಲ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಗೌರವಾನ್ವಿತ ಶಾಸಕರು ತಾವು ಮುಂದೆ ಬರ್ತಾ ಇದ್ದಾರೆ, ಉತ್ತಮ ಶಾಸಕರಿದ್ದಾರೆ. ಅವರಿಂದ ಬೇಕಾಗಿರ್ತಕ್ಕಂಥ ನೆರವುಗಳನ್ನು ನಾವು ಪಡ್ಕೊಂಡು ಇನ್ನು ಮುಂದೆ ಏನು ಗ್ರಾಮದಲ್ಲಿ ಆಗಬೇಕು ಆ ಕೆಲಸಗಳನ್ನು ನಾವೆಲ್ಲರೂ ಕೂಡ ಒಂದು ಕುಟುಂಬದ ಹಾಗೆ ಹೇಗಿದ್ದೀರಿ ಅದೇ ಕೌಟುಂಬಿಕ ಸಾಮರಸ್ಯ, ಧಾರ್ಮಿಕ ಸಾಮರಸ್ಯವನ್ನು ನಾವೆಲ್ಲರೂ ಕೂಡ ಮುಂದುವರಿಸ್ಕೊಂಡು ಹೋಗೋಣ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸದ್ಭಕ್ತ ಮಹಾಶಯರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.